ನಮಸ್ಕಾರ ವೀಕ್ಷಕರೇ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ಖತರ್ನಾಕ್ ಲೇಡಿಯ ಖಿಲಾಡಿ ಪ್ಲಾನ್ ಹೇಗ್ ಮಾಡಿದ್ಲು, ಗಂಡನನ್ನ ಹೇಗೆ ತಾನೇ ಸಾಯಿಸಿದ್ಲು ಅನ್ನೋ ಸ್ಟೋರಿನ ನಿಮ್ ಮುಂದೆ ವಿವರಿಸೋಕೆ ನಾನ್ ಬರ್ತಾ ಇದ್ದೀನಿ. ಬನ್ನಿ ಮತ್ತ್ಯಾಕ್ ತಡ, ಸ್ಟಾರ್ಟ್ ಮಾಡೇ ಬಿಡೋಣ. ಇಂದಿನ ಜೀವನದಲ್ಲಿ ತಾಂತ್ರಿಕ ಉಪಕರಣಗಳು ಸೇರಿದಂತೆ ತಂತ್ರಜ್ಞಾನ ಹೆಚ್ಚಾಗುತ್ತಾ ಹೋಗ್ತಾ ಇದೆ. ಅದರಲ್ಲಿ ತಂತ್ರಜ್ಞಾನವನ್ನ ಯಾವ್ದಾವುದಕ್ಕೆ ಬಳಕೆಯಾಗ್ತಿದೆ ಎಂಬುದರ ಬಗ್ಗೆ ಗಮನ ಹರಿಸೋದಾದ್ರೆ, ಈಗ ಯೂಟ್ಯೂಬ್ ಅನ್ನೇ ತಗೊಳ್ಳಿ. ಯೂಟ್ಯೂಬ್ ನಿಂದ ಹಲವರು ಹೊಸ ತಂತ್ರಜ್ಞಾನಗಳ ಕುರಿತು ಕಲಿತಿದ್ದಾರೆ. ಅಷ್ಟೇ ಅಲ್ಲದೆ ಹೊಸ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯೂಟ್ಯೂಬ್ ನಿಂದ ಹಣ ಗಳಿಸುವವರ ಸಂಖ್ಯೆಯೂ ಅಧಿಕವಾಗೇ ಇದೆ. ಆದ್ರೆ ಯೂಟ್ಯೂಬ್ ಕೆಲವು ಕೆಟ್ಟ ಕೆಲಸಗಳಿಗೆ ಬಳಕೆಯಾಗ್ತಿದೆ ಎಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಯೂಟ್ಯೂಬ್ ನಿಂದ ಹಲವಾರು ಆಗಂತುಕ ಘಟನೆಗಳು ಸಾಕ್ಷಿಯಾಗ್ತಾ ಇದೆ. ಅದೇನೆಂದ್ರೆ ಮೊನ್ನೆಯಷ್ಟೇ ಯೂಟ್ಯೂಬ್ ನೋಡಿ ಒಬ್ಬ ಕಳ್ಳ ಭರ್ಜರಿ ಕಳ್ಳತನವನ್ನೇ ಮಾಡಿದ್ದಾನೆ. ಆದ್ರೆ ಇಂದು ಯೂಟ್ಯೂಬ್ ನೋಡ್ಕೊಂಡು ಒಬ್ಳು ತನಗೆ ತಾಳಿ ಕಟ್ಟಿದ ಗಂಡನ ಜೀವವನ್ನೇ ಹಾರಿಸಿ ಬಿಟ್ಟಿದ್ದಾಳೆ. ಅಂದ್ರೆ ಲೆಕ್ಕ ಹಾಕಿ, ಯೂಟ್ಯೂಬ್ ನೋಡ್ಕೊಂಡು ಒಬ್ಬರನ್ನ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ತಂತ್ರಜ್ಞಾನ ಎಂಬುದು ಯಾವುದಕ್ಕೆ ಬಳಕೆಯಾಗ್ತಿದೆ ಅಂತ. ಈ ಘಟನೆ ದಾಖಲಾಗಿದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ಪಕ್ಕದ ತೆಲಂಗಾಣದಲ್ಲಿ ನಡೆದಿದೆ. ನಾವು ನೋಡಿದ ಹಾಗೆ ವಿಷವನ್ನ ಕುಡಿದರೆ ಸಾಯ್ತಾರೆ, ಅಥವಾ ಯಾವುದರಲ್ಲಾದ್ರೂ ಮಿಶ್ರಣ ಮಾಡಿ ಕೊಟ್ರೆ ಸಾಯುವ ಸಂಭವವಿದೆ. ಆದ್ರೆ ಇಲ್ಲಿ ಈಕೆ ಮಾಡಿದ್ದು ಮಾಸ್ಟರ್ ಪ್ಲಾನ್. ಅದು ಯೂಟ್ಯೂಬ್ ನೋಡ್ಕೊಂಡು ರೂಪಿಸಿದ್ದ ಸಂಚು. ಗಂಡನ ಕಿವಿಗೆ ವಿಷವನ್ನೇ ಸುರಿಯುವ ಮೂಲಕ ಗಂಡನ ಪ್ರಾಣವನ್ನೇ ತೆಗೆದಿದ್ದಾಳೆ. ತೆಲಂಗಾಣದಲ್ಲಿ ಮಹಿಳೆಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಕೊಲೆಗೆ ಎಷ್ಟು ಚೆನ್ನಾಗಿ ಸಂಚು ರೂಪಿಸಲಾಗಿತ್ತೆಂದರೆ ಅದನ್ನು ಕಾರ್ಯಗತಗೊಳಿಸಲು ಆ ಮಹಿಳೆ ಯೂಟ್ಯೂಬ್ ನಿಂದ ಸಲಹೆಗಳನ್ನು ಪಡೆದಿದ್ದಳು ಎನ್ನಲಾಗ್ತಾ ಇದೆ. ಯಾರಿಗೆ ಅನುಮಾನ ಬರಬಾರದು, ಗಂಡನ ದೇಹದಲ್ಲಿ ವಿಷದ ಅಂಶ ಕೂಡ ಸಿಗಬಾರ್ದು ಅಂತ ಆಕೆ ಆತನ ಕಿವಿಗೆ ವಿಷ ಸುರಿದು ಕೊಲೆ ಮಾಡಿದ್ದಾಳೆ. ಅಲ್ಲ, ಎಂತ ಪ್ಲಾನ್ ನೋಡಿ! ಇಬ್ಬರು ಖತರ್ನಾಕ್ಗಳು ಸೇರಿಕೊಂಡು ಒಬ್ಬ ಅಮಾಯಕನ ಜೀವವನ್ನೇ ತೆಗೆದಿದ್ದಾರೆ. ಅವಳ ಗಂಡ ಸಂಪತ್ ಕುಮಾರ್ ಅಂತ. ಪಾಪ ಗ್ರಂಥಾಲಯದಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈತನಿಗೆ ಕುಡಿತದ ಚಟ ಎನ್ನುವುದು ಹೆಚ್ಚಾಗೇ ಮೈಗೂಡಿತ್ತು. ದಿನ ಕುಡಿದು ಬಂದು ಹೆಂಡತಿಗೆ ಹೊಡಿತಾ ಇದ್ದ. ಇವನಿಗೆ 2 ಮಕ್ಕಳಿದ್ದವು. ಹೆಂಡತಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇಬ್ಬರು ಮಕ್ಕಳನ್ನ ನೋಡಿಕೊಳ್ತಿದ್ಲು. ಅಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ರಾಜಯ್ಯ ಎಂಬುವನ ಜೊತೆ ಮಾತುಕತೆ ಶುರುವಾಗಿದೆ. ಅದು ಪ್ರೀತಿಗೆ ತಿರುಗಿದೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಈ ಗಂಡನನ್ನೇ ಮುಗಿಸುವ ಖತರ್ನಾಕ್ ಪ್ಲಾನ್. ಇವಳ ಪ್ಲಾನ್ ಅನ್ನ ಪ್ರಿಯಕರನಿಗೆ ವಿವರಿಸಿದ್ದಾಳೆ. ಆತ ಗಂಡನನ್ನ ಬೇಗ ಮುಗಿಸು, ನಾವು ಖುಷಿಯಾಗಿರ್ಬೋದು ಅಂತ ಅಂಗಡಿಯಿಂದ ಕಳೆನಾಶಕ ತಂದ್ಕೊಟ್ಟಿದ್ದಾನೆ. ರಾತ್ರಿ ಗಂಡ ಕುಡಿದು ಮನೆಗೆ ಬಂದಾಗ ಪ್ರಜ್ಞೆ ಇಲ್ಲದೆ ಮಲಗಿದಾಗ ಗಂಡನ ಕಿವಿಗೆ ಕಳೆನಾಶಕ ಸುರಿದು ಸಾಯಿಸಿದ್ದಾಳೆ. ಹಾಗೆ ಯಾವುದೇ ಅನುಮಾನ ಬರಬಾರ್ದು ಅಂತ ಪೊಲೀಸ್ ಠಾಣೆಗೆ ತಾನೇ ಹೋಗಿ ತನ್ನ ಗಂಡ ಕಾಣಿಸ್ತಿಲ್ಲ ಅಂತ ದೂರನ್ನ ಸಹ ದಾಖಲಿಸಿದ್ದಾಳೆ. ಗಂಡನ ಕೊಲೆ ಹೇಗೆ ಮಾಡಿದ್ದಾಳೆ, ಸ್ಕೆಚ್ ಹೇಗೆ ರೂಪಿಸಿದ್ಲು, ಬನ್ನಿ ತಿಳ್ಕೊಳ್ಳೋಣ. ಮಹಿಳೆ ಯೂಟ್ಯೂಬ್ ನಿಂದ ಸಲಹೆ ಪಡೆದು ಕೊಲೆಗೆ ಸಂಚು. ಗಂಡನ ಕಿವಿಗೆ ಕಳೆನಾಶಕ ಸುರಿದು ಕೊಲೆ. ದೇಹದಲ್ಲಿ ವಿಷದ ಅಂಶ ಸಿಗದಂತೆ ಎಚ್ಚರಿಕೆ ವಹಿಸಿದ್ದ ಚಾಲಾಕಿ. ಕೊಲೆಯ ನಂತರ ಮಹಿಳೆ ಸ್ವತಃ ಪೊಲೀಸ್ ಠಾಣೆಗೆ ತೆರಳಿ ಗಂಡ ಕಾಣೆಯಾದ ಬಗ್ಗೆ ದೂರು ದಾಖಲು. ಗಂಡನನ್ನ ಕೊಲೆ ಮಾಡಲು ಪ್ರೇಮಿಯಿಂದಲೇ ಕಳೆನಾಶಕ ಸಪ್ಲೈ. ಅಲ್ಲ, ಎಂತ ಕಿಲಾಡಿ ಇರಬೇಕು ನೋಡಿ ಈಕೆ. ತನ್ನ ಗಂಡನ್ನ ತಾನೇ ಸಾಯಿಸಿ ಪೊಲೀಸ್ ಮುಂದೆ ಅದೇಗಿ ಹೋಗಿ ನಿಂತ್ಕೊಂಡು ದೂರನ್ನ ದಾಖಲಿಸಿದ್ದಾಳೆ. ಅಲ್ಲ, ಈಗಿನ ಕಾಲದಲ್ಲಿ ಮದುವೆ ಎನ್ನುವ ಬಂಧದಲ್ಲಿ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಿರುವ ಯುವ ಪೀಳಿಗೆಯ ಕಣ್ಣಿಗೆ ಇಂಥ ಘಟನೆಗಳೇ ಇನ್ನೂ ಬೀಳುತ್ತಾ ಹೋದ್ರೆ ಸಂಪೂರ್ಣ ನಂಬಿಕೆಯನ್ನೇ ಕಳೆದುಕೊಳ್ತಾರೆ. ಅಲ್ಲದೆ ತಮ್ಮ ಜೀವನವನ್ನ ಒಬ್ಬಂಟಿಯಾಗಿ ಕಳೆಯಲು ನಿರ್ಧಾರ ಮಾಡುವುದರಲ್ಲಿ ಆಶ್ಚರ್ಯವಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.